ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಜಾಬ್. ಎಲ್ಲರೂ ಕೇಳ್ತಿದ್ದೀರಾ ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕೂತ್ಕೆ ಯಾವುದಾದ್ರೂ ಕೆಲಸ ಮಾಡ್ಬೋದಾ, ಯಾವುದಾದ್ರೂ ಮನೆಯಲ್ಲೇ ಮಾಡುವಂತಹ ಕೆಲಸ ಇದ್ದರೆ ತಿಳಿಸಿ ಅಂತ ಹೇಳಿ. ಇದು ಮನೆಯಲ್ಲೇ ಮಾಡುವಂತಹ ಕೆಲಸ, ಬಟ್ ಇದಕ್ಕೆ ಕನ್ನಡ ನಾನಿದು ಎಸ್ಪೆಷಲಿ ಕನ್ನಡದವರಿಗೆ ಮಾಡ್ತಿದ್ದೀನಿ. ಸೊ ಆದ್ದರಿಂದ ಇದು ಕನ್ನಡ ನಿಮಗೆ ಚೆನ್ನಾಗಿ ಓದೋಕ್ಕೆ, ಬರೆಯೋಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪೇಷನ್ಸ್ ಇದ್ದವರಿಗೆ ಈ ಜಾಬ್. ಇದರಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಟೆಂತ್ ನೀವು ಪಾಸಾಗಿರಬೇಕಾಗುತ್ತೆ. 10th ಆದವರಿಗೆ ಈ ಜಾಬ್. ಓಕೆ, ನೀವು ಯಾರು ಬೇಕಾದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನಮಗೆ 10th ಆಗಿದೆ, PUC ಮಾಡ್ತಿದ್ದೀರಾ, ನೀವು ಅಪ್ಲೈ ಮಾಡ್ಬೋದು. ಮದುವೆ ಆಗಿದೆ, ಹೌಸ್ ವೈಫ್ ನಾನು, ಎಸ್ ನಿಮಗೆ ಟೈಮ್ ಉಂಟಾ, ನಿಮಗೂ ವರ್ಕ್ ಮಾಡ್ಬೋದು. ನಾನು ಒಂದು ಜಾಬ್ಗೆ ಹೋಗ್ತಿದ್ದೀನಿ, ಸ್ಯಾಲ್ರಿ ಸಾಕಾಗ್ತಿಲ್ಲ, ಇನ್ನೂ ಅರ್ನ್ ಮಾಡಬೇಕು, ನಮಗೆ ಕಷ್ಟಗಳುಂಟು ಅಂತ ಇದ್ದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೋ ಏಜ್ ಲಿಮಿಟ್, ಯಾರು ಬೇಕಾದರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಇದರಲ್ಲಿ ಕನ್ನಡ ಚೆನ್ನಾಗಿ ನಿಮಗೆ ಓದೋಕ್ಕೆ ಬರೋಕ್ಕೆ ಬರಬೇಕು. ಈ ಜಾಬನ್ನು ನೀವು ಪಾರ್ಟ್ ಟೈಮ್ ಆಗಿ ಮಾಡ್ಬೋದು, ಇಲ್ಲ ಫುಲ್ ಟೈಮ್ ಆಗಿ ಸಹ ಕೆಲಸ ಮಾಡ್ಬೋದು. ಓಕೆ, ಹಾಗಿದ್ರೆ ಯಾವ ಜಾಬ್? ಸ್ಪೀಚ್ ರೆಕಾರ್ಡಿಂಗ್. ನೀವು ಹೇಳಿದ್ದನ್ನು ಅವರು ಬೇರೆ ಲ್ಯಾಂಗ್ವೇಜಲ್ಲಿ ಕೇಳಿರ್ತಾರೆ, ಅದನ್ನು ನೀವು ಕನ್ನಡದಲ್ಲಿ ಹೇಳಬೇಕಾಗುತ್ತೆ, ರೆಕಾರ್ಡ್ ಮಾಡಿ ಕಲಿಸ್ಬೇಕಾಗುತ್ತೆ. ಇದು ಜಾಬ್. ಓಕೆ, IISE ಇಂಡಿಯನ್ ಇನ್ಸ್ಟಿಟ್ಯೂಷನಿಂದ ಈ ಕೆಲಸ. ಓಕೆ, ಗೌರ್ಮೆಂಟ್ ಸರ್ಟಿಫೈಡ್. ನೆಕ್ಸ್ಟ್, ಯಾವ ರೀತಿ ಕೆಲಸ? ಇದು ರೈತರಿಗೆ ಸಹಾಯ ಮಾಡಲಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ ರೋಬೋಗಳನ್ನು ತಯಾರಿಸ್ತಿದೆ. ರೋಬೋಗಳಿಗೆ ಇಂಗ್ಲೀಷ್ ಮಾತ್ರ ಅರ್ಥ ಮಾಡಲಿಕ್ಕಾಗೋದು, ಇಂಗ್ಲೀಷಲ್ಲಿ ಅದಕ್ಕೆ ಫೀಡ್ ಮಾಡಿರ್ತಾರೆ. ಕರೆಕ್ಟಾ? ಈಗ ರೈತರಿಗೆ ಹೋದ ತಕ್ಷಣ ಅವರಿಗೆ ಇಂಗ್ಲೀಷ್ ರೈತರಿಗೆ ಗೊತ್ತಿರಲ್ಲ, ಕೆಲವರಿಗೆ ಅರ್ಥ ಮಾಡ್ತಾರೆ, ಆದರೆ ಎಲ್ಲ ರೈತರಿಗೆ ಇಂಗ್ಲೀಷ್ ಗೊತ್ತಿರಲ್ಲ. ಸೊ ಅವರು ಯಾವ ಲ್ಯಾಂಗ್ವೇಜಲ್ಲಿ ಎಲ್ಲ ರೈತರು ಹೇಳಿದ್ದನ್ನು ಅದಕ್ಕೆ ನಮಗೆ ಹೇಳಬೇಕಾಗುತ್ತೆ, ರೋಬೋಗೆ ತಿಳಿಸ್ಬೇಕಾಗುತ್ತೆ. ಕರೆಕ್ಟಾ? ರೋಬೋ ಹೇಳೋದನ್ನು ರೈತರಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಕನ್ನಡ ಗೊತ್ತಿರಬೇಕಾಗುತ್ತೆ. ಓಕೆ, ಈ ಕೆಲಸದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಬೇಗ ಹೇಗೆ ಅಪ್ಲೈ ಮಾಡೋದು, ಹೇಗೆಲ್ಲ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನೆಲ್ಲ ಕೇಳ್ತಾರೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಈಗ ನಾವು ಲಿಂಕ್ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಜನರಲ್ ಓಪನಿಂಗ್, ಅದರಲ್ಲಿ ಸ್ಪೀಚ್ ರೆಕಾರ್ಡಿಂಗ್ ಉಂಟಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಸ್ಪೀಚ್ ರೆಕಾರ್ಡಿಂಗ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅದು ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವುದೆಲ್ಲ ನಮಗೆ ಅಗತ್ಯ ಇದೆ ಎಂಬುದನ್ನು ತೋರಿಸ್ತದೆ. ಸ್ಪೀಚ್ ರೆಕಾರ್ಡಿಂಗ್ PDF ಓಪನ್ ಆಗುತ್ತೆ. ಆವಾಗ PDFಗೆ ನಾವು ಎಲವು ಕೊಡಬೇಕಾಗುತ್ತೆ, ಡೌನ್ಲೋಡ್ ಮಾಡಬೇಕಾಗುತ್ತೆ. PDF ಡೌನ್ಲೋಡ್ ಮಾಡಿದ ಕೂಡಲೇ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಮಗೆ ಸ್ಪೀಚ್ ರೆಕಾರ್ಡಿಂಗ್ ಅಂತ ಹೇಳಿ ಬರೆದುಂಟು ಫಸ್ಟಿಗೆ, ಮತ್ತು ಯಾವುದೆಲ್ಲ ರಿಕ್ವೈರ್ಮೆಂಟ್ ಉಂಟು, ಕ್ವಾಲಿಫಿಕೇಷನ್ ಎಲ್ಲ ಬರೆದಿದೆ. ಮಿನಿಮಮ್ ಏಜ್ ಲಿಮಿಟ್ ಇಲ್ಲ, ಯಾವ ಏಜನ್ನವರು ಬೇಕಾದರೂ ಇದಕ್ಕೆ ಅಪ್ಲೈ ಮಾಡಬಹುದು. ಮತ್ತು ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕೂತು ಕೆಲಸ ಮಾಡ್ಬೋದು. ರಿಮೋಟ್ ವರ್ಕ್, ಅವರೊಂದು ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆದರೆ ಇದರಲ್ಲಿ ಕಂಡೀಷನ್, ಅವರ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಬೇಕಾಗುತ್ತೆ, ಮತ್ತು ನೆಟ್ವರ್ಕ್ ಕನೆಕ್ಟಿವಿಟಿ ಚೆನ್ನಾಗಿರಬೇಕಾಗುತ್ತೆ, ಒಳ್ಳೆ ನಾಲೆಜ್ ಇರಬೇಕಾಗುತ್ತೆ. ಇದೆಲ್ಲಾದಮೇಲೆ ಅದರಲ್ಲಿ ಫಸ್ಟ್ ನೋಡಿ, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಬರೆದಿದೆಲ್ಲ, ಕ್ಲಿಕ್ ಹಿಯರ್ ಟು ಅಪ್ಲೈಗೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಆವಾಗ ಅದರಲ್ಲಿ ನೆಕ್ಸ್ಟ್ ನಮಗೆ ಹೀಗೆ ಓಪನ್ ಆಗುತ್ತೆ. ಫಸ್ಟ್ ನಮ್ಮ ಇಮೇಲ್ ಅಡ್ರೆಸ್ಸನ್ನು ಕ್ಲಿಕ್ ಮಾಡಬೇಕು. ಎಲ್ಲರ ಹತ್ರ ಇಮೇಲ್ ಅಕೌಂಟ್ ಉಂಟಲ್ಲ, ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ಬೇಸಿಕ್ ಡೀಟೇಲ್ಸ್, ನಮ್ಮದು ಯಾವುದೆಲ್ಲ ನಮ್ಮ ಬೇಸಿಕ್ ಡೀಟೇಲ್, ನೇಮ್ ಆಗ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಅದೆಲ್ಲ ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್ ಆದಮೇಲೆ ಲಾಸ್ಟ್ ನೇಮ್. ಫಾರ್ ಎಕ್ಸಾಂಪಲ್ ಚರಣ್ ರಾಜ್ ಅಂತಿದ್ರೆ ಫಸ್ಟ್ ನೇಮ್ ಚರಣ್, ಲಾಸ್ಟ್ ನೇಮ್ ರಾಜ್. ಓಕೆ, ಹೀಗೆ ನಮ್ಮ ನೇಮ್ ಆದ ಕೂಡಲೇ ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ. ಕಾಂಟ್ಯಾಕ್ಟ್ ನಂಬರ್ ಆದಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ 18 ಇಯರ್ಸ್ ಆಗಿರಬೇಕಾಗುತ್ತೆ. ಓಕೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ ಆದಮೇಲೆ ಕಾಂಟ್ಯಾಕ್ಟ್ ನಂಬರ್, ನಿಮಗೆ ಅವರು ಕಾಲ್ ಮಾಡಲಿಕ್ಕೆ ಚಾನ್ಸಸ್ ಇರುತ್ತಲ್ಲ, ಅದಕ್ಕೆ ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ದೀರಾ ಫೋನ್ ನಂಬರ್, ಆ ಫೋನ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಿ.
ಕಮ್ಯುನಿಕೇಷನ್ ಅಡ್ರೆಸ್, ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಮೆನ್ಷನ್ ಮಾಡಿ. ಮತ್ತು ನಿಮ್ಮ ಪ್ಲೇಸನ್ನು ಇಲ್ಲಿ ಹಾಕಿ. ಹೌ ಮೆನಿ ಇಯರ್ಸ್ ಯು ಹ್ಯಾವ್ ಟು ಸ್ಟೇಡ್ ಇನ್ ನೇಟಿವ್ ಪ್ಲೇಸ್, ಎಷ್ಟು ವರ್ಷದಿಂದ ಆ ಪ್ಲೇಸಲ್ಲಿ ಇದ್ದೀರಾ ಅದನ್ನು ಮೆನ್ಷನ್ ಮಾಡಿ. ಮತ್ತು ಇಲ್ಲಿ ಮದರ್ ಟಂಗ್, ನಾವು ಅಫ್ಕೋರ್ಸ್ ಕನ್ನಡದವರಿಗೆ ಮಾಡ್ತಿದ್ದೇವೆ, ಕನ್ನಡ ಗೊತ್ತಿದ್ದವರಿಗೆ ಇದು ಯೂಸ್ ಆಗಲಿ ಅಂತ ಹೇಳಿ ಮಾಡುವ ಕಾರಣ ಕನ್ನಡ ಪ್ರಿಫರ್ ಮಾಡ್ತಿದ್ರೆ ಕನ್ನಡ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಪರ್ಫೆಕ್ಟ್ ಆಗಿದ್ದೇವೆ ಅಂತ ಹೇಳಿ ಬೇರೆ ಲ್ಯಾಂಗ್ವೇಜ್ ಹಾಕ್ಬೋದು. ಇಲ್ಲಿ ಡೆಸಿಗ್ನೇಷನ್ ಕೇಳ್ತಾ ಇದ್ದಾರೆ. ನೀವು ಬೇರೆ ಯಾವುದಾದ್ರೂ ವರ್ಕ್ ಮಾಡ್ತಿದ್ರೆ ಆ ವರ್ಕಲ್ಲಿ ಯಾವುದು ಡೆಸಿಗ್ನೇಷನ್, ನಿಮ್ಮ ಜಾಬ್ ಏನಂತೇಳಿ ಮೆನ್ಷನ್ ಮಾಡ್ಬೋದು. ಫ್ರೆಷರ್ ಆದರೆ ಫ್ರೆಷರ್ಸ್ ಅಂತೇಳಿ ಹಾಕಿ, ಯಾವ ನೀವಲ್ಲಿ ವರ್ಕ್ ಮಾಡ್ತಿದ್ದೀರಿ, ಯಾವ ನಿಮ್ಮದು ನೇಮ್, ಆರ್ಗನೈಸೇಷನ್ ನೇಮ್, ನಿಮ್ಮ ಸಂಸ್ಥೆ ಹೆಸರೇನು ಆ ಸಂಸ್ಥೆ ಹೆಸರು ಹಾಕಿ. ಪಾನ್ ಕಾರ್ಡ್ ನಂಬರ್ ನೀಡೆಡ್ ಫಾರ್ ದಿ ಪೇಮೆಂಟ್. ಓಕೆ, ದೇರ್ ಈಸ್ ನೋ ಪಾನ್ ಕಾರ್ಡ್, ಮೆನ್ಷನ್ NA. ಓಕೆ, ಪಾನ್ ಕಾರ್ಡ್ ಇಲ್ಲ ಅಂತ ಹೇಳಿ ಮೆನ್ಷನ್ ಮಾಡ್ಬೋದು. ವಾಟ್ ಅಕಾರ್ಡಿಂಗ್ ಟು ಯು ಮೇಕ್ಸ್ ಯು ದ ಬೆಸ್ಟ್ ಫಾರ್ ದಿಸ್ ಟಾಸ್ಕ್, ಇದಕ್ಕೆ ನೀವು ಯಾಕೆ ಸೆಲೆಕ್ಟ್ ಆಗಬೇಕಂತ ಹೇಳಿ ಗುಡ್ ನಾಲೆಜ್ ಉಂಟು ಅಂತ ಹೇಳಿ ಮೆನ್ಷನ್ ಮಾಡಿ. ಮತ್ತು ಇದರಲ್ಲಿ ಪ್ಲೇಸ್ ಆಫ್ ಚಾಯ್ಸ್, ಪ್ರಿಫರ್ಡ್ ಲ್ಯಾಂಗ್ವೇಜ್. ಓಕೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಟಾಸ್ಕ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕನ್ನಡ ಅಂತ ಹಾಕಿ. ಏನಿಲ್ಲ, ಸಿಂಪಲ್ ಬೇಸಿಕ್ ಕ್ವಶ್ಚನ್ ಇರುತ್ತೆ. ಇಂಟರ್ವ್ಯೂ ಅಲ್ಲಿ ಕೇಳ್ತಾರಲ್ಲ ಕ್ವಶ್ಚನ್, ಅದೇ ಟೈಪ್ ಕ್ವಶ್ಚನ್ ಇರುತ್ತೆ. ಅಷ್ಟು ಇದಕ್ಕೆಲ್ಲ ನೀವು ಆನ್ಸರ್ ಮಾಡಿ ಫಿಲ್ ಮಾಡಬೇಕಾಗುತ್ತೆ ಫಾರ್ಮ್. ಓಕೆ, ನೆಕ್ಸ್ಟ್ ನಿಮಗೆ ಅಲ್ಲಿ ನೀವು ಸೆಲೆಕ್ಟ್ ಆದರೆ, ಇಫ್ ಯು ಆರ್ ಸೆಲೆಕ್ಟೆಡ್ ಫಾರ್ ದಿಸ್ ಜಾಬ್ ರೈಟ್ ದಿ ನೇಮ್ ಆಫ್ ದಿ ಪ್ಲೇಸ್. ಎಲ್ಲಿ ವರ್ಕ್ ಮಾಡ್ತೀರಾ, ಬೆಂಗಳೂರಾ, ಎಲ್ಲಿ ಹುಬ್ಬಳ್ಳಿ, ಧಾರವಾಡ, ಎಲ್ಲಿ ವರ್ಕ್ ಮಾಡ್ತೀರಾ ಹಾಗೆ ವರ್ಕ್ ಪ್ಲೇಸಲ್ಲಿ ಹಾಕಲಿಕ್ಕೆ. ಇಫ್ ಯು ಆರ್ ಸೆಲೆಕ್ಟೆಡ್ ದಿ ಜಾಬ್ ವಿಚ್ ಪಿನ್ ಕೋಡ್, ಯಾವ ಪಿನ್ ಕೋಡ್ ಅಂಡರಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ. ಓಕೆ, ನಿಮ್ಮ ಪಿನ್ ಕೋಡ್ ಅಡ್ರೆಸ್ ಹಾಕಿ. ಮತ್ತು ಎಗ್ರಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಎಗ್ರಿ ಆಗಿದ್ದೀರಾ. ಮತ್ತು ಲಾಸ್ಟಿಗೆ ಐ ಆಮ್ ನಾಟ್ ರೋಬೋಟ್ ಅಂತ ಕ್ಲಿಕ್ ಮಾಡಿ, ಅದರಲ್ಲಿ ಸಿಂಬಲ್ ಕ್ಲಿಕ್ ಮಾಡಿದರೆ ಸಬ್ಮಿಟ್ ಕೊಟ್ಬಿಡಿ.